ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವಿನಾ ಕೃಷ್ಣ. ಇವತ್ತು ಯಾವ ವಾರ? ಇವತ್ತು ವೆಡ್ನೆಸ್ಡೇ. ಎಸ್, ವೆಡ್ನೆಸ್ಡೇ. ಟೈಮ್ ಆಲ್ಮೋಸ್ಟ್ 5:08 ಆಗಿದೆ. 5 ಗಂಟೆ 8 ನಿಮಿಷ 10 ನಿಮಿಷ ಅಂತಲೇ ಅಂದ್ಕೊಳ್ಬೋದು. ಸೊ ಉಡ್ಪೆಕ್ಕರ್ ಅದಿತಿ, ಉಡ್ಪೆಕ್ಕರ್ ನೋಡಿದ್ರಾ? ಓಕೆ. ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಏನನ್ನು ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಅಂತಂದರೆ, ಅದಿತಿಗೆ ರೈಮ್ಸ್ ಹೇಗೆ ಹೇಳ್ಕೊಡ್ತೀರಾ, ಸ್ಟೋರಿ ಹೇಗೆ ಹೇಳ್ಕೊಡ್ತೀರಾ ಆ್ಯಂಡ್ ಆ್ಯಕ್ಟಿವಿಟೀಸ್ನ ಹೇಗೆ ಮಾಡಿಸ್ತೀರಾ ಅಂತ ಸಾಕಷ್ಟು ರಿಕ್ವೆಸ್ಟ್ ಅನ್ನೋದಕ್ಕಿಂತ ಹೇಗೆ ಅಂತ ಕೇಳ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನಾನು 2 ಕ್ಯಾಟಗರೀಸ್ ಆಫ್ ಪೀಪಲ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತಂದರೆ, ಕೆಲವರು ನಾನು ಅದಿತಿಗೆ ಫಾಲೋ ಮಾಡ್ತಿರುವಂತಹ ಕೈಂಡ್ ಆಫ್ ಹೋಮ್ ಸ್ಕೂಲಿಂಗ್ ಸ್ಟ್ರಾಟಜಿ, ಅದು ಕೆಲವ್ರಿಗೆ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ದ ಪೀಪಲ್ಗೆ ತುಂಬ ಇಷ್ಟ ಆಗಿದೆ. ಅದಿತಿ ಕಲಿಯೋ ರೀತಿ ಇರ್ಬೋದು, ನಾನು ಹೇಳ್ಕೊಡೋ ರೀತಿ ಇರ್ಬೋದು, ನಾನು ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡೋದು, ಇದೆಲ್ಲ ಸಾಕಷ್ಟು ಜನಗಳಿಗೆ ಇಷ್ಟ ಆಗಿ ಟಿಪ್ಸ್ನ ಶೇರ್ ಮಾಡಿ ಅಂತ ತುಂಬ ಜನ ಕೇಳ್ತಿದ್ದೀರಾ. ಆ್ಯಂಡ್ ಇನ್ನು ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲ್ ಹೇಗೆ ಅಂದರೆ, ಅವ್ರಿಗೆ ಈ ರೀತಿ ಮಕ್ಕಳನ್ನು ಐ ಡೋಂಟ್ ವಾಂಟ್ ಟು ಸೇ ದಟ್ ಈ ರೀತಿ, ಬಟ್ ಅವರ ಪ್ರಕಾರ ಏನಂತಂದರೆ, ಯಾಕೆ ಮಗುನ ಅಷ್ಟೊಂದು ಸ್ಟ್ರೆಸ್ ಕೊಡ್ತೀರಾ, ಕಲಿಯೋ ಟೈಮ್ಗೆ ಕಲಿಯತ್ತೆ, ಈ ಟೈಮ್ನ ನೀವು ಮಗುಗೆ ಆಟ ಆಡೋದಕ್ಕೆ ಬಿಡಿ, ಆ ರೀತಿ ಎಲ್ಲ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಯಾಕೆ ಯಾವಾಗಲೂ ಆ್ಯಕ್ಟಿವಿಟಿಯಿಂದ ಮಗುಗೆ ಮಾಡಿಸ್ತೀರಾ ಅಂತ ಅವರ ಒಂದು ಪಾಯಿಂಟ್ ಆಫ್ ವ್ಯೂ. ನಾನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಫಸ್ಟ್ 1000 ಡೇಸ್ ಅಂತಂದರೆ ಮಗು ಹುಟ್ಟಿದಾಗಿಂದ ಫಸ್ಟ್ 1000 ದಿನಗಳು ತುಂಬ ಕ್ರೂಷಿಯಲ್ ಆಗಿರುತ್ತೆ, ತುಂಬ ಕ್ರಿಟಿಕಲ್ ಸ್ಟೇಜ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಮಕ್ಕಳ ಒಂದು ಬ್ರೈನ್ ಕೆಪಾಸಿಟಿ 90% ಆಫ್ ಬ್ರೈನ್ ಡೆವಲಪ್ಮೆಂಟ್ ಫಸ್ಟ್ 1000 ಡೇಸಲ್ಲಿ ನಡೆಯುತ್ತೆ. ಆ್ಯಂಡ್ 5 ಇಯರ್ಸಲ್ಲೂ ತುಂಬ ಚೆನ್ನಾಗಿ ಮಕ್ಕಳ ಒಂದು ಕೆಪಾಸಿಟಿ, ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಈ ಟೈಮ್ನ ನಾವು ಯುಟಿಲೈಸ್ ಮಾಡಿಕೊಂಡಾಗ ಮಕ್ಕಳ ಒಂದು ಬೆಳವಣಿಗೆಯಲ್ಲಿರ್ಬೋದು, ಗ್ರಾಸ್ ಮೋಟರ್, ಫೈನ್ ಮೋಟರ್ ಎಲ್ಲ ಒಂದು ಆಸ್ಪೆಕ್ಟ್ಸಲ್ಲಿ ಹೋಲಿಸ್ಟಿಕ್ ಅಂದರೆ ಸರ್ವತೋಮುಖ ಬೆಳವಣಿಗೆಗೆ ನಾವು ಒಂದು ಎಲ್ಲ ಆಯಾಮಗಳಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಡೋದ್ರಿಂದ, ನನಗೂ ಗೊತ್ತಿದೆ ಮಕ್ಕಳು ಎಲ್ಲನೂ ತಿಳ್ಕೊಂಡೇ ಬಂದಿರ್ತಾರೆ. ನಾವು ಒಂದು ಜಸ್ಟ್ ಫೆಸಿಲಿಟೇಟ್ ಮಾಡ್ತಿರ್ತೀವಿ, ಹೆಲ್ಪ್ ಮಾಡ್ತಿರ್ತೀವಿ. ಆ ಒಂದು ಏನಂತ ಹೇಳೋದು, ಇನ್ನೂ ಮಾಸ್ಟರ್ ಆಗೋದಕ್ಕೆ, ಆ ಒಂದು ಸ್ಕಿಲ್ನ ಇನ್ನೂ ಚೆನ್ನಾಗಿ ಒಂದು ಎಕ್ಸ್ಪೋಸ್ ಆಗಿ ಕಲಿಯೋದಕ್ಕೆ ಅಷ್ಟೇ. ನಾವೇನು ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ. ಸೊ ಇದು ಹೇಳಬೇಕಿತ್ತು. ಸೊ ಹೇಳಿದೆ. ಯಾರ್ಯಾರಿಗೆ ನಾನು ತುಂಬ ಅದಿತಿಗೆ ಸ್ಟ್ರೆಸ್ ಕೊಡ್ತಿದ್ದೀನಿ ಅನ್ನೋರಿಗೆ ಈ ಮಾತು. ಇಲ್ಲಿ ಎಲ್ಲರ ಒಂದು ಪಾಯಿಂಟ್ ಆಫ್ ವ್ಯೂನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಐ ಅಗ್ರಿ. ನಿಮಗೆ ಆ ರೀತಿ ಅನ್ನಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಾನು ಅದಿತಿಗೆ ಕೋಲ್ ಹಿಡ್ಕೊಂಡಾಗಲಿ ಅಥವಾ ಕೂತ್ಕೊಳ್ಳೇಬೇಕು, ಅದಿತಿ ನೀನು ಮಾಡಲೇಬೇಕು ಅಂತ ಯಾವತ್ತೂ ಇದುವರೆಗೂ ಏನು ಪ್ರೆಷರ್ ಹಾಕೋದು, ಅದಿತಿ ಅಳ್ಕೊಂಡು ಆ್ಯಕ್ಟಿವಿಟಿ ಮಾಡೋದಿಲ್ಲ. ಇಟ್ ಈಸ್ ಬೇಸ್ಡ್ ಆನ್ ಹರ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಮೇಲೇ ಇಷ್ಟು ದಿನದವರೆಗೂ ಬಂದಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಶಿ ಈಸ್ ಲರ್ನಿಂಗ್ ಬೈ ಪ್ಲೇಯಿಂಗ್. ಅಂತಂದರೆ ಆಟ ಆಡ್ತಾನೆ ಅದಿತಿ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದಾರೆ. ಆ್ಯಂಡ್ ಅದಿತಿ ಇನ್ನೇನು ಇನ್ನು 1 ಮಂತಲ್ಲಿ ಅಂತಂದರೆ ನಾಟ್ ಇವನ್ 1 ಮಂತ್, ಇನ್ನೊಂದು 25 ಡೇಸಲ್ಲಿ ಅದಿತಿಗೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ 2 ಇಯರ್ಸಲ್ಲಿ ಸಾಕಷ್ಟು ಒಂದು ಆಸ್ಪೆಕ್ಟ್ಸ್ನ ನಾವು ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ 2 ವರ್ಷದ ಒಳಗಡೆ ಮಕ್ಕಳಿಗೆ ಏನೇನೇನೆಲ್ಲ ಕಲಿಸಿರ್ಬೇಕು. ಮಗು 2 ವರ್ಷ ಆಗ್ತಿದೆ ಅಂತಂದರೆ ಯಾವ ವಿಷಯಗಳನ್ನ ನಾವು ಎಲ್ಲನೂ ಕಲಿಸಿರ್ಬೇಕು ಅಂತ. ಇಲ್ಲೂ ಪಾಯಿಂಟ್ ಆಫ್ ವ್ಯೂ ಬರ್ಬೋದು, ಕೆಲವರ ಪಾಯಿಂಟ್ ಆಫ್ ವ್ಯೂ ಅಯ್ಯೋ ಕಲಿತಾರೆ ಬಿಡಿ 5-6 ವರ್ಷಕ್ಕೆ ಅಂತ. ಆದರೆ ನಾನು ಡೆವಲಪ್ಮೆಂಟಲ್ ಒಂದು ಆಸ್ಪೆಕ್ಟ್ನ ನೋಡೋದು, ಥೆರಪಿಸ್ಟ್ ಆಗಿರೋದ್ರಿಂದ ಮಕ್ಕಳ ಮೈಲ್ ಸ್ಟೋನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬೇಕು, ಯಾವ ಏಜ್ಗೆ ಯಾವ ಮಗು ಅಂತಂದರೆ ಏನನ್ನು ಮಾಡಬೇಕು, ಯಾವ ಏಜ್ಗೆ ಈ ಒಂದು ಮೈಲ್ ಸ್ಟೋನ್ನ ಮಾಡಬೇಕು ಅನ್ನುವಂತಹ ನಾಲೆಡ್ಜ್ ಇರೋದ್ರಿಂದ ನಾನು ಇದನ್ನು ಫಾಲೋ ಮಾಡ್ತಿದ್ದೀನಿ. ಯಾಕೆ ಬೊಬ್ಬಿ ಹಂಗೆ ನೋಡ್ತಾ ಇದ್ದೀರಾ? ಇದನ್ನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ ಬಿಟ್ಟು ಯಾವುದೇ ರೀತಿ ಪ್ರೆಷರ್ ಆಗಿರ್ಬೋದು ಅಥವಾ ಅದಿತಿನ ಏನೋ ಒಂದು ಎಕ್ಸ್ಪೋಸ್ ಮಾಡೋದಕ್ಕೆ ಅಥವಾ ನನ್ನ ಒಂದು ನಾಲೆಡ್ಜ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಅಲ್ಲ. ಇಟ್ ಈಸ್ ಬೇಸ್ಡ್ ಆನ್ ಅವರ್ ಏಜ್ ಆ್ಯಂಡ್ ಒಂದು ಮಗು, ಪ್ರತಿಯೊಬ್ಬ ಮಕ್ಳಿಗೂ ಸ್ಕಿಲ್ ಇರುತ್ತೆ. ನಾನು ಅದಿತಿಗೆ ಸ್ಕಿಲ್ ಇದೆ, ಬೇರೆ ಮಕ್ಳಿಗೆ ಸ್ಕಿಲ್ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳೋದಿಲ್ಲ. ಪ್ರತಿಯೊಬ್ಬ ಮಕ್ಳಿಗೂ ಸ್ಕಿಲ್ ಇರುತ್ತೆ. ಆ ಸ್ಕಿಲ್ನ ನಾವು ಹೊರಗಡೆ ತೊಗೊಂಬರೋದಕ್ಕೆ ನಾನು ಸಹಾಯ ಅದಿತಿಗೆ ಮಾಡ್ತಿದ್ದೀನಿ ಅಷ್ಟೇ. ದಿಸ್ ಇಸ್ ಆಲ್ ಅಬೌಟ್ ದ್ಯಾಟ್. ಸೊ ಕಮಿಂಗ್ ಟು ದ ಪಾಯಿಂಟ್, ಅದಿತಿಗೆ ರೈಮ್ಸ್ನ ಹೇಗೆ ಹೇಳ್ಕೊಡ್ತೀರಾ ಅಂತ. ಸೊ ನನ್ನ ಒಂದು ವರ್ಕ್ ಹೇಗಿರುತ್ತೆ, ರೈಮ್ಸ್ ಇರ್ಬೋದು, ಸ್ಟೋರೀಸ್ ಇರ್ಬೋದು, ಅಥವಾ ಯಾವುದೇ ಒಂದು ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ಬೇಕು ಅಂತಂದರೆ ಐ ವಿಲ್ ಪ್ರಿಪೇರ್ ಫಸ್ಟ್, ಐ ವಿಲ್ ಪ್ಲ್ಯಾನ್ ಫಸ್ಟ್.
ಸೊ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಈಗ ಎಕ್ಸಾಂಪಲ್ ಅದಿತಿಗೆ ಯಾವುದೋ ಒಂದು ಕಾನ್ಸೆಪ್ಟ್ನ ಹೇಳ್ಕೊಡ್ಬೇಕು ಅಂತಂದರೆ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಸೊ ಒಂದು ಕಾನ್ಸೆಪ್ಟ್ನ ಪ್ಲ್ಯಾನ್ ಮಾಡ್ಕೊಳ್ತೀನಿ, ಆ ಒಂದು ಕಾನ್ಸೆಪ್ಟ್ನ ಅದಿತಿಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಎಕ್ಸಾಂಪಲ್ ರೈಮ್ಸ್ ಅಂತಲೇ ಅಂದ್ಕೊಳ್ಳೋಣ. ಸೊ ವೆರಿ ರೀಸೆಂಟಾಗಿ ಅದಿತಿಗೆ ನಡೀತಾ ಇರೋದು ಹನುಮಾನ್ ಚಾಲೀಸ. ಸೊ ಹನುಮಾನ್ ಚಾಲೀಸ ಅದಿತಿ ಆಲ್ಮೋಸ್ಟ್ 4ನೇ ಸ್ಟ್ಯಾನ್ಸಾ ಹೇಳ್ತಾ ಇದ್ದಾರೆ. ಇವಾಗ 3rd ಸ್ಟ್ಯಾನ್ಸಾ, ಫಸ್ಟ್ ಸ್ಟ್ಯಾನ್ಸಾ, ಸೆಕೆಂಡ್ ಸ್ಟ್ಯಾನ್ಸಾ ಕಂಪ್ಲೀಟ್ ಬಂದಿದೆ. ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡಾಗ ನಾನು ಕೆಲವು ಒಂದು ಟೈಮ್ಗಳಿರುತ್ತೆ. ಸ್ನಾನ ಮಾಡಿಸುವಾಗ ಅದಿತಿಗೆ ಇನ್ನೊಂದು ಹೇಳಬೇಕು ಅಂತಂದರೆ ಅದಿತಿ ಇಸ್ ಅ ವೆರಿ ಟಾಕಿಟಿವ್ ಚೈಲ್ಡ್. ಸೊ ನನಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅವ್ರು ಯಾವಾಗಲೂ ಮಾತಾಡ್ತಿರ್ತಾರೆ, ಯಾವಾಗಲೂ ಹಾಡು ಹೇಳ್ತಿರ್ತಾರೆ, ಜನಗಣಮನ ಇರ್ಬೋದು, ಅವ್ರಿಗೆ ಏನೇನು ಗೊತ್ತಿದೆಯೋ ಅದು ಎಲ್ಲನೂ ಯಾವಾಗಲೂ ಹಮ್ ಮಾಡ್ತಾನೆ ಇರ್ತಾರೆ. ಸೊ ದಟ್ ಈಸ್ ದ ಫಸ್ಟ್ ನನಗೆ ಅಡ್ವಾಂಟೇಜ್ ಅದಿತಿಯಲ್ಲಿ ನಾನು ತೊಗೊಂಡಿರೋದು. ಪ್ರತಿಯೊಂದು ಮಗುವಿನಲ್ಲೂ ಆ ಅಡ್ವಾಂಟೇಜಸ್ ಇದ್ದೇ ಇರುತ್ತೆ, ಪ್ಲಸ್ ಪಾಯಿಂಟ್ಸ್ಗಳಿರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಸ್ನಾನದ ಟೈಮಲ್ಲಿರ್ಬೋದು, ಊಟದ ಟೈಮಲ್ಲಿರಬಹುದು. ಆ್ಯಂಡ್ ಊಟದ ಟೈಮಲ್ಲಿ ನಿಮಗೆ ಗೊತ್ತು, ನಾನು ಅದಿತಿಗೆ ಸ್ಕ್ರೀನ್ ಟೈಮು ಅದೆಲ್ಲ ಏನು ತೋರಿಸಲ್ಲ. ಸೊ ಆ ಟೈಮಲ್ಲಿ ನಾನು ಅದಿತಿಗೆ ಈ ರೀತಿ ಕತೆ ಹೇಳೋದು, ಸ್ಟೋರೀಸ್ನ ನರೇಟ್ ಮಾಡೋದು, ಎಕ್ಸಾಜರೇಟ್ ಮಾಡಿ ಹೇಳೋದು, ರೈಮ್ಸ್ಗಳನ್ನ ಹೇಳೋದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಹರ್ ಇಂಟ್ರೆಸ್ಟ್. ಆ್ಯಂಡ್ ಈ ರೀತಿ ಆಟ ಆಡ್ತಿರುವಾಗ ಆ್ಯಂಡ್ ಇನ್ನೊಂದು ನಾನು ಆವಾಗಲೇ ಹೇಳಿದೆ, ಅದಿತಿ ಒಂದು ಕಡೆ ಕುತ್ಕೊಳ್ಬೇಕು ಮಾಡಬೇಕು ಅಂತ ಯಾವುದೇ ಒಂದು ಕಂಪಲ್ಷನ್ ಇರೋದಿಲ್ಲ. ನಾನು ಅದಿತಿಗೆ ಕಂಪಲ್ಷನ್ ಮಾಡಿಲ್ಲ ಇದುವರೆಗೂ. ಅದಿತಿ ನನ್ನ ಕೂದಲು ಎಳಿತಾ ಇದ್ದೀರಾ? ಎಳಿಬೇಡಿ ಪ್ಲೀಸ್, ನೋವಾಗುತ್ತೆ. ಕಂಪಲ್ಷನ್ ಮಾಡಿಲ್ಲ. ಸೊ ಆಟ ಆಡ್ತಿರ್ತಾರೆ, ಅವಾಗ ಹೇಳ್ಕೊಡ್ತಿರ್ತೀನಿ. ಈಗ ನೀವು ನೋಡ್ಬೋದು. ಅದಿತಿ, ಹಾತ ವಜ್ರ ಹೌ ಧ್ವಜ ವಿರಾಜೈ ಕಾಂತೆ ಮೂಂಜ ಧ್ವನಿ ಕಾಂತೆ ಮೂಂಜ ಜನೇವು ಸಾಜೈ. ಈ ರೀತಿ ಸೊ ಸ್ಟಾರ್ಟ್ ಮಾಡಿದಾಗ ಆ ರೀತಿ ಕಂಟಿನ್ಯೂ ಮಾಡ್ತಾರೆ. ಕೆಲವೊಂದ್ಸಲ ನನಗೆ ಹೇಳು ಅಂತ ಹೇಳ್ತಾರೆ. ಸೊ ಈ ರೀತಿ ಪ್ಲಾನ್ನ ಮಾಡ್ಕೊಳ್ತೀನಿ. ಸೊ ಅದು ರೈಮ್ಸ್ ವಿಚಾರದಲ್ಲಿ ಆಯಿತು. ಈವನ್ ಸ್ಟೋರೀಸಲ್ಲೂ ಅಷ್ಟೇ ಅದೇ ರೀತಿ ನಾನು ಮಾಡೋದು. ಬುಕ್ ರೀಡಿಂಗಲ್ಲಿ ಡೈಲಿ ಒಂದು ಬುಕ್ಸ್ನ ನಾನು ರೀಡ್ ಮಾಡ್ತಾನೆ ಇರ್ತೀನಿ. ನೀವು ನಿಮ್ಮ ಮಕ್ಕಳಿಗೆ ರೈಮ್ಸ್ ಇರ್ಬೋದು, ಏನೇ ಒಂದು ಕಾನ್ಸೆಪ್ಟ್ನ ಹೇಳ್ಕೊಡೋದಾಗಿರ್ಬೋದು, ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ದಿನಾನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಮಗುಗೆ ಒಂದು 5 ರೈಮ್ಸ್ನ ನೀವು ಬರೆದಿಟ್ಕೊಳ್ಳೋದು ಅಥವಾ ನೀವು ಪ್ರಾಕ್ಟೀಸ್ ಮಾಡಿ ಆ ರೈಮ್ಸ್ನ ನೀವು ಮಗುಗೆ ಹೇಳ್ಕೊಡ್ತೀರಾ ಅಂತಂದರೆ, ನಾನು ಅದಿತಿಗೆ ಹೇಳ್ಕೊಡುವಂಥ ಟೈಮ್ ಯಾವ್ದ್ಯಾವ್ದಿರುತ್ತೆ ಅಂತಂದರೆ, ಸ್ನಾನ ಮಾಡಿಸುವಾಗ ಅದಿತಿ ಬೆಸ್ಟ್ ಒಂದು ಅಟೆನ್ಷನ್ ಇರುತ್ತೆ. ಏನಕ್ಕಂದರೆ ಅವಾಗ ತಾನೇ ಎದ್ದಿರ್ತಾರೆ. ಸೊ ಅವಾಗ ಆ್ಯಂಡ್ ರೆಡಿ ಮಾಡುವಾಗ ಇಟ್ಸ್ ಹರ್ ಫೇವ್ರೆಟ್ ಟಾಸ್ಕ್. ಏನಕ್ಕಂತಂದರೆ ಐ ಕಾಂಟ್ಯಾಕ್ಟ್ ಚೆನ್ನಾಗಿ ಕೊಡ್ತಿರ್ತಾರೆ, ಅವಾಗ ಹೇಳ್ಕೊಡ್ತೀನಿ. ಆ್ಯಂಡ್ ಅದಿತಿ ಜೊತೆ ನಾನೇ ಯಾವಾಗಲೂ ಟೈಮ್ನ ಸ್ಪೆಂಡ್ ಮಾಡ್ತಿರೋದ್ರಿಂದ ನನಗೆ ಈ ಒಂದು ಟೈಮ್ಗಳು ಬೆಸ್ಟ್ ಅನಿಸುತ್ತೆ. ಹಾಗೆ ಹೇಳ್ಕೊಡ್ತೀನಿ. ಮಾಡಿ ಮೇಲೆ ಹೋದಾಗ ಹೇಳ್ಕೊಡ್ತೀನಿ ಅನ್ನೋದಕ್ಕಿಂತ ಅದಿತಿ ಡಿಮ್ಯಾಂಡ್ಸ್, ಅದನ್ನು ಹೇಳಿ ಇದನ್ನು ಹೇಳಿ, ಅವರೊಂದು ರೈಮ್ ಹೇಳ್ತಾರೆ, ನಾನೊಂದು ರೈಮ್ ಹೇಳ್ತೀನಿ. ಸೊ ಈ ರೀತಿ ನಮ್ಮ ಕಲಿಕೆ ನಡೀತಾ ಹೋಗ್ತಿದೆ. ಆಲ್ಮೋಸ್ಟ್ 50 ರೈಮ್ಸ್ಗೆ ಸ್ತೋತ್ರ ಮತ್ತು ರೈಮ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 50 ಅಷ್ಟು ಬರ್ತಾ ಇದೆ ಅದಿತಿಗೆ, ರೈಮ್ಸು ಮತ್ತು ಸ್ತೋತ್ರ 2. ಸೊ ಆ ರೀತಿ ನಮ್ಮ ಒಂದು ಇದಾಗಿದೆ. ನನ್ನ ಒಂದು ಟಿಪ್ಗಳು ಪೇರೆಂಟ್ಸ್ಗೆ ಏನು ಅಂತಂದರೆ, ಏನನ್ನು ಹೇಳ್ಕೊಡ್ತೀರಾ ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ನಾನು ಅದಿತಿಗೆ ಸದ್ಯಕ್ಕೆ ಹೇಳ್ಕೊಡ್ಬೇಕಾಗಿರೋದು ನ್ಯಾಷನಲ್ ಸಿಂಬಲ್ಸ್ ಅಂತಂದರೆ ನಮ್ಮ ರಾಷ್ಟ್ರೀಯ ಧ್ವಜ ಇರ್ಬೋದು, ನ್ಯಾಷನಲ್ ಆ್ಯನಿಮಲ್ ಇರ್ಬೋದು. ಸೊ ಅಂದರೆ ರ್ಯಾಂಡಮ್ ಆಗಿ ಹೇಳ್ಕೊಡ್ತಿದ್ದೆ ನಾನು ಅದಿತಿಗೆ. ಇಷ್ಟು ದಿನ ಅದಿತಿಗೆ ರ್ಯಾಂಡಮ್ ಆಗಿ ಹೇಳ್ಕೊಡ್ತಿದ್ದೆ. ಅದಿತಿ ಪ್ಲೀಸ್ ಕಮ್ ದಿಸ್ ಸೈಡ್, ಈ ಕಡೆ ಬನ್ನಿ. ರ್ಯಾಂಡಮ್ ಆಗಿ ಹೇಳ್ಕೊಡ್ತಿದ್ದೆ. ನ್ಯಾಷನಲ್ ಆ್ಯನಿಮಲ್ ಯಾವುದು, ಬೇಸಿಕ್ಕು ನ್ಯಾಷನಲ್ ಆ್ಯನಿಮಲ್ಲು, ನ್ಯಾಷನಲ್ ಬರ್ಡು, ನ್ಯಾಷನಲ್ ಫ್ರೂಟು, ಆಮೇಲೆ ನ್ಯಾಷನಲ್ ಸ್ವೀಟು, ಆಮೇಲೆ ಇನ್ನೊಂದೇನಪ್ಪ ಬೇಸಿಕ್ಕಾಗಿ ಹೇಳ್ಕೊಡ್ತಿದ್ದೆ. ಈಗ ಅದನ್ನು ಪರ್ಫೆಕ್ಟಾಗಿ ಕಲ್ತಿರೋದ್ರಿಂದ ಅದಿತಿಗೆ ನಾನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಅದಿತಿಗೆ ಈಗ ಹೇಳ್ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಆ ರೀತಿ ಒಂದು ಕಾನ್ಸೆಪ್ಟ್ ಆದಮೇಲೆ ಇನ್ನೊಂದು ಕಾನ್ಸೆಪ್ಟ್. ಆ್ಯಂಡ್ ನೀವು ಪ್ರತಿಯೊಂದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಸೊ ನೋಟ್ ಡೌನ್ ಮಾಡಿಟ್ಕೊಂಡಾಗ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ, ಮಗುಗೆ ಯಾವುದನ್ನ ಹೇಳ್ಕೊಟ್ಟಿದ್ದೀರಾ ಅಂತ. ರಿವಿಷನ್ ಅವಾಗವಾಗ ರಿವಿಷನ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಬ್ರೈನಲ್ಲಿ ವೈರ್ ಇಟ್ ಆರ್ ಫೈರ್ ಇಟ್ ಅಂತ ಇದೆ, ಲೂಸ್ ಇಟ್ ಆರ್ ಯೂಸ್ ಇಟ್ ಅಂತ ಇದೆ. ನೀವು ಎಷ್ಟು ಯೂಸ್ ಮಾಡ್ತಿರೋ ಮಕ್ಕಳ ಒಂದು ಮೆಮರಿನ ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ. ನೀವು ಯೂಸ್ ಮಾಡಿಲ್ಲ ಅಂತಂದರೆ ಅದು ಖಂಡಿತವಾಗ್ಲೂ ಲೂಸ್ ಆಗ್ತಾನೆ ಇರುತ್ತೆ. ಬ್ರೈನ್ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ನಾವು ಮಕ್ಕಳಿಗೆ ಯಾಕೆ ಇಷ್ಟೊಂದು ನಾವು 3 ಇಯರ್ಸ್ನ ಕ್ರಿಟಿಕಲ್ ಅಂತ ಹೇಳ್ತೀವಿ ಅಂತ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ವೀಡಿಯೋಸಲ್ಲಿ. ಸೊ ಆ ರೀತಿ ಒಂದು ರೊಟೀನ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್
ಡೋಂಟ್ ಟೇಕ್ ಸ್ಟ್ರೆಸ್ ಅಬೌಟ್ ದ ಅದರ್ ಚಿಲ್ಡ್ರನ್. ಅಯ್ಯೋ ಆ ಮಗುಗೆ ಅಷ್ಟೊಂದು ಹೇಳ್ಕೊಟ್ಟಿದ್ದಾರೆ, ನಾನು ಇಷ್ಟು ಹೇಳ್ಕೊಟ್ಟಿದ್ದೀನಿ, ನನ್ನ ಮಗು ಆ ಮಗುಗಿಂತ ದೊಡ್ಡ ವಯಸ್ಸಿನ ಮಗು, ನಾನು ಏನು ಹೇಳ್ಕೊಟ್ಟು ಆ ಥರ ಸ್ಟ್ರೆಸ್ ತೊಗೋಬಿಡಿ. ಪ್ರತಿಯೊಂದು ಮಗುಗೂ ವಿಭಿನ್ನವಾಗಿರುತ್ತೆ. ಸೊ ಆ ರೀತಿಯೆಲ್ಲ ನೀವು ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ದಟ್ ಈಸ್ ಒನ್ ಮೋರ್ ತುಂಬ ಒಂದು ಹೇಳಲೇಬೇಕಾದಂತಹ ಪಾಯಿಂಟ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆ್ಯಂಡ್ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಏನೇನು ಹೇಳ್ಕೊಡ್ಬೋದು ಅನ್ನೋದಕ್ಕಿಂತ ಎಲ್ಲನೂ ಹೇಳ್ಕೊಡ್ಬೋದು. ಮಕ್ಕಳು ಅಷ್ಟು ಶಾರ್ಪ್ ಇರ್ತಾರೆ. ಈ ಒಂದು 3 monthsಲ್ಲಿ ಅದಿತಿಯ ಒಂದು ಕಲಿಕೆ ನನ್ನ ಕಡೆಯಿಂದ ತುಂಬ ಕಡಿಮೆ ಆಗಿದೆ. ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಜಾಸ್ತಿ ಸುಸ್ತು, ವಾಮಿಟಿಂಗು, ಲೆಥಾರ್ಜಿಕ್ಕು, ಏನೂ ಮಾಡೋಕ್ಕಾಗದೇ ಇರುವಂಥ ಒಂದು ಸಿಚುಯೇಷನಲ್ಲಿ ಕಂಡೀಷನಲ್ಲಿ ಇದ್ದಿದ್ದರಿಂದ ಎಷ್ಟೊಂದು ಕಾನ್ಸೆಪ್ಟ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬುಕ್ಕಲ್ಲೇ ಇದೆ, ಅದು ಎಕ್ಸಿಕ್ಯೂಟ್ ನಾನು ಮಾಡೋಕ್ಕಾಗಲಿಲ್ಲ. ದಟ್ ಈಸ್ ಮೈ ಮಿಸ್ಟೇಕ್. ತುಂಬ ರಿಗ್ರೆಟ್ ಇದೆ. ಅಯ್ಯೋ ಟೈಮ್ ಆಗೋಯ್ತಲ್ಲ, ಅದಿತಿಗಿನ್ನೇನು 2 years ಆಯಿತು ಅಂತ. ಬಟ್ ಒಂದು ಕಡೆ ಸಮಾಧಾನ, ದಟ್ ಓಕೆ, ಎಷ್ಟು ಕಲಿಬೇಕೋ ಅಷ್ಟು ಅವ್ರ ಕೆಪಾಸಿಟಿಯಲ್ಲಿ ಹೆಚ್ಚಿಗೆ ಕಲ್ತಿದ್ದಾರೆ ಅನ್ನೋದು ಒಂದು ಎಲ್ಲೋ ಮಾಮಿ ಗಿಲ್ಟ್ ಅನ್ನೋದು ನಿಜ ಅಲ್ಲ. ಸೊ ಆ ಗಿಲ್ಟ್ ಒಂದೊಂದ್ಸಲ ಕಾಡುತ್ತೆ. ಬಟ್ ಸ್ಟಿಲ್ ಆ ಟೈಮ್ನ ನಾನು ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಅಂತ ಐ ವಿಲ್ ಜಸ್ಟ್ ಕನ್ವಿನ್ಸ್ ಮೈ ಸೆಲ್ಫ್. ಸೊ ಈ ರೀತಿ ಒಂದು ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ ಅದಿತಿಗೆ. ಆ್ಯಂಡ್ ಪ್ಲೇವೇ ಮೆಥಡಲ್ಲಿ ಅದಿತಿಗೆ ಹೇಳ್ಕೊಡೋದು. ನಾನು ಅವಾಗಲೇ ಹೇಳಿದೆ, ಕುತ್ಕೊಳ್ಳೇಬೇಕು ಅನ್ನೋದೇನಿಲ್ಲ. ಅವ್ರು ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ, ಅವ್ರು ಏನೋ ಮಾಡ್ತಿರ್ತಾರೆ, ಸ್ಪೂನಲ್ಲಿ ಸ್ಕೂಪಿಂಗ್ ಮಾಡ್ತಿರ್ತಾರೆ, ಆವಾಗ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ನಾನು ಸ್ಟಾರ್ಟ್ ಮಾಡ್ತೀನಿ ಅಥವಾ ಅವರೇ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಪ್ರತಿದಿನ ನಾವು ಒಂದು ಟೈಮ್ನ ಇಟ್ಕೊಂಡಿರ್ತೀವಿ. ಈ ರೀತಿ ಈವ್ನಿಂಗ್ ಟೈಮ್ಗಳೇ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಒಂದು ರೈಮ್ ಟೈಮ್ ಶುರು ಆಗೋದು. ಸೊ ಅವಾಗ ಒಂದು ರೈಮ್, ಅದಿತಿ ಪ್ಲೀಸ್, ಒಂದು ರೈಮ್ ಶುರುವಾಗಿ ಫುಲ್ ಕಂಪ್ಲೀಟ್ ಒಂದು 40 to 50 ರೈಮ್ವರೆಗೂ ಹೋಗುತ್ತೆ. ಯಾವ ರೀತಿ ಅಂತಂದರೆ ಹೇಳು ನೀನೇ ಹೇಳ್ಬೇಕು, ಹೇಳು ಅಂತ ಹೇಳಲ್ಲ. ಕೆಲವೊಂದು ಸಲ ಒಂದು 10 ರೈಮ್ ನಾನೇ ಕಂಟಿನ್ಯೂಸ್ ಆಗಿ ಹೇಳಿರ್ತೀನಿ. ಅವಾಗ ಅವ್ರಿಗೆ ಇಂಟ್ರೆಸ್ಟ್ ಬಂದರು ಅವರೊಂದು 5 ರೈಮ್ ಹೇಳಿರ್ತಾರೆ. ಆ್ಯಂಡ್ ಒಂಥರ ಫುಲ್ಲು ಹೇಗೆ ಅಂದರೆ ಫನ್ ರೀತಿಯಲ್ಲಿ ನಾವು ಮಾಡ್ತೀವಿ. ಈಗ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ, ಆ ರೀತಿ ಅಲ್ಲ. ಸೊ ಇಟ್ ವಿಲ್ ಬಿ ವೆರಿ ಫನ್. ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ no papa, open your mouth. La eating sugar no papa. Telling lies. No papa. Papa your mouth. Next Aditi ಯಾವ್ದು ಹೇಳ್ತಾರೆ? ಜಾನಿ ನೆಕ್ಸ್ಟ್ ಯಾವುದು? ಈ ರೀತಿ ಒಂದೇ ರೈಮ್ನ 10 ಸಲನೂ ಹೇಳಿದ್ದಿದೆ. ಸೊ ಆ ರೀತಿ ರೈಮ್ ಟೈಮಲ್ಲಿ ನಾವು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಸ್ಟ್ರೆಸ್ ಕೊಡಲ್ಲ. ಅದಿತಿ ಹೇಳಲೇಬೇಕು ಅಂತ ಕೆಲವೊಂದ್ಸಲ ನೀನೇ ಹೇಳು ಮಮ್ಮ ಅನ್ನೋದು ಇರುತ್ತೆ. ಸೊ ಅವಾಗ ನಾನೇ ಕಂಪ್ಲೀಟಾಗಿ ಹೇಳ್ತೀನಿ. ಅವಾಗ ಅದಿತಿ ಟರ್ನ್, ನನ್ನ ಟರ್ನ್ ಅಂತ ತೊಗೊಂಡಿದ್ದು ಇದೆ. ಅದಿತಿ ಫೋನ್ ಯಾಕೆ, ಫೋನ್ ಎಲ್ಲ ಮುಟ್ಟಬಾರ್ದು. ಸೊ ಆ ರೀತಿನೂ ಇದೆ. ಸೊ ಈ ಥರ ನಮ್ಮ ಒಂದು ಅದಿತಿಯ ಕಲಿಕೆಯ ಒಂದು ಇದು ನಡೀತಾ ಇದೆ. ತುಂಬ ಕೇಳ್ತಿದ್ರಿಯಲ್ಲ, ಯಾವ ರೀತಿ ಹೇಳ್ಕೊಡ್ತೀರಾ, ಹೇಗೆ ಪ್ಲ್ಯಾನ್ ಮಾಡ್ತೀರಾ ಅಂತ. ಸೊ ಇದು ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಒಂದು ಆರ್ಗನೈಸ್ಡ್ ಆಗಿರಿ. ನೀವು ಆರ್ಗನೈಸ್ಡ್ ಆಗಿದ್ರೆ ಸಾಕಷ್ಟು ಟೈಮ್ ಸಿಗುತ್ತೆ. ಕೆಲವ್ರು ಹೇಳ್ತೀರಾ, ನಾನು ಜಾಯಿಂಟ್ ಫ್ಯಾಮಿಲಿಲಿದ್ದೀನಿ, ನನಗೂ ಕೆಲಸಗಳಿರುತ್ತೆ, ಬಟ್ ಆದರೂ ನಾನು ಪ್ರಯಾರಿಟೈಸ್ ಮಾಡ್ಕೊಳ್ತೀನಿ. ಅದಿತಿಗೆ ಇಷ್ಟು ಟೈಮ್ ಕೊಡಲೇಬೇಕು ಅನ್ನುವಂಥ ಪ್ರಯಾರಿಟೈಸ್ ಇರೋದ್ರಿಂದ ನಾನು ಅದಿತಿಗೆ ಮಾಡುವಷ್ಟು ಒಂದು ಪ್ಲ್ಯಾನ್ ಪ್ರತಿದಿನ ಅದಿತಿಗೆ ಪ್ಲ್ಯಾನ್ ರೀತಿಯೇ ನಡೆಯುತ್ತೆ. ಕೆಲವ್ರು ಹೇಳ್ತೀರಾ ಅದೇನು ಪ್ಲ್ಯಾನ್ ಮಾಡ್ಕೊಳ್ತೀರಾ ಆ ರೀತಿಯಲ್ಲ. ಬಟ್ ಐ ಟ್ರಸ್ಟ್ ಇನ್ ಆರ್ಗನೈಸೇಷನ್. ಸೊ ನಾವು ಎಷ್ಟು ಆರ್ಗನೈಸ್ ಆಗಿರ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಡೇ ಹೋಗುತ್ತೆ, ಸ್ಟ್ರೆಸ್ ಫ್ರೀ ಆಗಿ. ಆ್ಯಂಡ್ ಆ ಸ್ಟ್ರೆಸ್ ಫ್ರೀನ ನಾವು ಮಕ್ಳಿಗೂ ತೋರಿಸ್ಬೋದು. ಇಲ್ಲಾಂದರೆ ಖಂಡಿತವಾಗ್ಲೂ ಫ್ರಸ್ಟ್ರೇಟ್ ಆಗುತ್ತೆ. ಆ ಫ್ರಸ್ಟ್ರೇಟಿಂದ ಮಕ್ಳಿಗೆ ಹೊಡೆಯೋದು, ಬೈಯೋದು ಅದೆಲ್ಲ ಇದ್ದೇ ಇರುತ್ತೆ. ಆಮೇಲೆ ನಾವೇ ಗಿಲ್ಟ್, ಪ್ರತಿಯೊಬ್ಬ ಮಾಮೀಸ್ಗೂ ಇದೆ ಅಲ್ವಾ. ನನಗೂ ಕೆಲವೊಂದು ದಿನಗಳು ಸ್ಟ್ರೆಸ್ ಆದಾಗ ಐ ವಿಲ್ ಜಸ್ಟ್ ರೇಸ್ ಮೈ ವಾಯ್ಸ್ ಟು ಅದಿತಿ. ನಾನು ಹ್ಯೂಮನ್ ಬೀಯಿಂಗ್, ನನಗೂ ಕೋಪ ಬರುತ್ತೆ, ನನಗೂ ಸ್ಟ್ರೆಸ್ ಆಗುತ್ತೆ. ಆ ಟೈಮಲ್ಲಿ ಅದಿತಿ ಪ್ಲೀಸ್ ಅದಿತಿ ತಲೆ ತಿನ್ಬೇಡ, ಸ್ಟಾಪ್ ಮಾಡು ಅಂತ ಎಷ್ಟೊಂದು ಸಲ ರೇಗಿದ್ದೀನಿ. ಆವಾಗ ಶಿಲ್ ಬಿ ಜಸ್ಟ್ ಸೈಲೆಂಟ್. ಆ ಟೈಮಲ್ಲಿ ನನಗೆ ಒಂದು 2 seconds 3 secondsಗೆ ನನಗೆ ಹರ್ಟ್ ಆಗುತ್ತೆ. ಐ ಜಸ್ಟ್ ಗೋ ಆ್ಯಂಡ್ ಹಗ್ ಹರ್ ಆ್ಯಂಡ್ ಸಾರಿ ಕೇಳ್ಬಿಟ್ಟು, ಸಾರಿ ಬಾಬಾ, ಓಕೆ ಏನು ಹೇಳ್ಬೇಕು ಹೇಳಿ, ಏನು ಮಾಡ್ಬೇಕು ಹೇಳಿ, ಏನು ಬೇಕು. ಅದಿತಿಗೆ ತುಂಬ ಮೆಮೊರಿ, ಅಂದರೆ ಜಾಸ್ತಿ ಮೆಮೊರಿ ಇರೋದ್ರಿಂದ ಪ್ರತಿದಿನ ಅವ್ರಿಗೆ ಕೆಲವು ಆ್ಯಕ್ಟಿವಿಟೀಸ್ ಬೇಕೇ ಬೇಕು. ಪೋರಿಂಗ್ ಆ್ಯಕ್ಟಿವಿಟಿ, ಆಮೇಲೆ ಮ್ಯಾಜಿಕ್ ಬುಕ್. ಅಮ್ಮ ಇವತ್ತು ಮ್ಯಾಜಿಕ್ ಬುಕ್ಕೇ ಕೊಟ್ಟಿಲ್ವಲ್ಲಮ್ಮ ನೀನು ಅಂತ ಕೇಳ್ತಾರೆ. ಸೊ ಆ ರೀತಿ, ಸೊ ಅಷ್ಟು ಒಂದು ಇದಿರೋದ್ರಿಂದ, ಸೊ ಆ ರೀತಿ ದಯವಿಟ್ಟು ನನ್ನ ಒಂದು ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್ ಏನು ಅಂತಂದರೆ,
ನಿಮ್ಮ ಒಂದು ಕಂಪ್ಲೀಟ್ ಡೇನ ಪ್ಲಾನ್ ಮಾಡ್ಕೊಳ್ಳಿ. ಏನು ಆಟ ಆಡಿಸ್ತೀರಾ ಇವತ್ತು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಲವು ಸಮಯನ ಮಗುಗೆ ತಾನಾಗೆ ಆಟ ಆಡೋದಕ್ಕೆ ಬಿಟ್ಬಿಡಿ. ಮಗು ಏನು ಬೇಕೋ ತೊಗೊಂಡು ಆಟ ಆಡಲಿ. ಆ ರೀತಿ ಬಿಡೋದ್ರಿಂದ ಮಗುವಿನ ಒಂದು ಬೋರ್ಡಮ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂತಂದರೆ ಮಕ್ಕಳಿಗೆ ಬೋರ್ ಆಗಬೇಕು. ಬೋರ್ ಆದಾಗಲೇ ಮಕ್ಕಳ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಹೊರಗಡೆ ಬರೋದು. ಯಾವಾಗಲೂ ನಾವೇ ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡ್ರೂ ಸಹ ಕಷ್ಟ. ಮಕ್ಕಳ ಇಮ್ಯಾಜಿನೇಷನ್ ಆ್ಯಂಡ್ ಬೋರ್ಡಮ್ ಅನ್ನೋದು ಬೋರ್ಡಮ್ ಇಂದ ಅಂತಂದರೆ ಬೋರ್ ಆಗೋದ್ರಿಂದ ಮಕ್ಕಳ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸು. ಮುಂದಿನ ವೀಡಿಯೋಸಲ್ಲಿ ನಾನು ಅದಿತಿಗೆ ಹೇಗೆ ಹೇಳ್ಕೊಡ್ತೀನಿ ಅನ್ನೋದನ್ನ ಹೇಳ್ಕೊಡೋದನ್ನ ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ರೈಮ್ಸ್ನ ಹೇಗೆ ಹೇಳ್ಕೊಡ್ತೀನಿ ಅಂತ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಇನ್ಯಾವುದು ಅರಸನು ಹೇಳ್ಕೊಡೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಸ್ತೋತ್ರಗಳನ್ನು ಹೇಳ್ಕೊಡೋದನ್ನ ಅಪ್ಲೋಡ್ ಮಾಡಿದ್ದೀನಿ. ರೈಮ್ಸ್ ಹೇಳ್ಕೊಡೋದನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೇನು ಈಗ ನ್ಯಾಷನಲ್ದು ಇದನ್ನು ಆ್ಯಂಡ್ ಇನ್ನೊಂದೇನು ಅಪ್ಡೇಟ್ ಕೊಡಬೇಕು ಅಂತಂದರೆ, ನನಗೆ ಕ್ರೂವಿಗೆ ವೆರಿ ರೀಸೆಂಟ್ಲಿ ಒಂದು ಆರ್ಗ್ಯುಮೆಂಟ್ ಅನ್ನೋದಕ್ಕಿಂತ ಒಂದು ಡಿಸ್ಕಷನ್ ಮಾಡಿದ್ವಿ. ಯಾವುದ್ರ ಬಗ್ಗೆ ಅಂತಂದರೆ, ಅದಿತಿಗೆ 50 ರೈಮ್ಸ್ ಬರ್ತಿದೆ, ಇನ್ನೊಂದು ಇಂಟರ್ನ್ಯಾಷನಲ್ ರೆಕಾರ್ಡ್ಸ್ನ ಮಾಡೋಣ, ವರ್ಲ್ಡ್ ರೆಕಾರ್ಡ್ಸ್ನ ಮಾಡೋಣ ಅಂತ. ಆವಾಗ ಕ್ರೂವಿ ನಂಗೆ ಯಾಕೋ ಅದು ಬೇಡ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಏನು, ಎಷ್ಟೊಂದು ಜನಕ್ಕೆ ಅದು ಫೇಕ್ ಅಂತ ಅನಿಸಿರೋದ್ರಿಂದ ನಾವು ಅದನ್ನು ಮಾಡಬೇಕಾ? ಆಮೇಲೆ ಅದಿತಿ ಟ್ಯಾಲೆಂಟ್ ಇದೆ, ವಿ ನೋ ದ್ಯಾಟ್. ಸೊ ಅದನ್ನು ಒಂದು ಗುಡ್ ಅಮೌಂಟ್ ಅಂತಂದರೆ ಖಂಡಿತವಾಗ್ಲೂ 10,000 to 12,000 ಇವಾಗ ಸದ್ಯಕ್ಕೆ ಪೇ ಮಾಡಬೇಕು. ಸೊ ಅಷ್ಟೆಲ್ಲ ಪೇ ಮಾಡಿ ತಿರ್ಗಾ ಮಾಡಬೇಕಾ, ನೋಡಿ ಯೋಚನೆ ಮಾಡು ಅಂತ ಹೇಳಿದ್ರು. ಆಮೇಲೆ ಒಬ್ರಿಗೆ ಇಷ್ಟ ಇದು, ಒಂದು ಪಾರ್ಟ್ನರ್ಸಲ್ಲಿ ಒಬ್ರಿಗೆ ಇಷ್ಟ ಇದ್ದು ಇನ್ನೊಬ್ರಿಗೆ ಇಷ್ಟ ಇಲ್ಲದೇನೆ ಆ ಕೆಲಸ ಮಾಡೋದಕ್ಕೆ ನನಗೂ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸರಿ ಬೇಡ ಬಿಡು ಅಂತ ಅಂದ್ಬಿಟ್ಟು ಅದನ್ನು ನಾನು ಮೊಟಕುಗೊಳಿಸ್ಬಿಟ್ಟೆ. ಸೊ ಅವ್ರು ಹೇಳಿದ್ರು, ಈಗ ಹೇಗಿದ್ರು ಅದಿತಿಗೆ ನಾವು 2 years ಆದಮೇಲೆ ಇನ್ನೂ ಸ್ವಲ್ಪ ಟಾಯ್ಸ್ನ ನಾವು ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಅವ್ರ ಮೈಲ್ ಸ್ಟೋನ್ಗೆ ಏನು, ಆ್ಯಂಡ್ ಇನ್ನೂ ಫ್ಲ್ಯಾಶ್ ಕಾರ್ಡ್ಸು, ಮಂಡಲ ಆ್ಯಕ್ಟಿವಿಟಿಗೆಲ್ಲ ಇನ್ನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ನಾನು ಸ್ವಲ್ಪ ನನ್ನ ಒಂದು ಹೆಲ್ತ್ನ ನಾನು ಸುಧಾರಿಸ್ಕೊಂಡು ಅದಾದಮೇಲೆ ಮಂಡಲ ಆ್ಯಕ್ಟಿವಿಟಿಗೆ ಏನೇನು ತುಂಬ ರಿಕ್ವೆಸ್ಟ್ ಇದೆ, ಮಂಡಲ ಆ್ಯಕ್ಟಿವಿಟಿ ಮಾಡಿ ಅಂತ. ಸೋ ಸಾರಿ ಬೇಗ ಮಾಡ್ತೀನಿ. ಬೇಗ ಅನ್ನೋದು ತುಂಬ ಲೇಟ್. ನಾನು ಬೇಗ ಹೇಳಿದ್ರೆ ಅದು ಲೇಟ್ ಅಂತಲೇ ಹೋಗ್ತದೆ. ಐ ಡೋಂಟ್ ನೋ ವೈ ಅಂತ. ಹೇಳ್ಕೊಡ್ಬಾರ್ದು ಅನ್ನೋದು ಏನೂ ಇಲ್ಲ. ಆ ಥರ ಇದ್ದರೆ ನಾನು ಏನೂ ಹೇಳ್ತಾನೆ ಇರಲಿಲ್ಲ. ಮಾಡ್ತೀನಿ. ಸೊ ಅದು ಸ್ವಲ್ಪ ಅದು ಕಾರ್ಡ್ಸ್ ಎಲ್ಲ ಮಿಸ್ ಆಗಿದೆ. ಒಂದು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ನನ್ನ ಹತ್ರ ಕಂಪ್ಲೀಟ್ ಒಂದು ರಿಸೋರ್ಸ್ ಇರಬೇಕು. ಸೊ ಆ ರಿಸೋರ್ಸ್ನ ನಾನು ಕಲೆಕ್ಟ್ ಮಾಡಿ ನಿಮಗೆ ಮಂಡಲ ಆ್ಯಕ್ಟಿವಿಟಿನ ಇದು ಮಾಡ್ತೀನಿ. ನೆಕ್ಸ್ಟ್ ಅದಿತಿಗೆ ರೀಡಿಂಗು, ರೈಟಿಂಗ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ನಾನು 2 years 2 years ಆದಮೇಲೆ. ಅದನ್ನು ಇನ್ವೆಸ್ಟ್ ಮಾಡು ಅಂತ ಹೇಳಿದ್ದಾರೆ ಕ್ರೂವಿ. ಸೊ ಅದಕ್ಕೋಸ್ಕರ ನಾನು ಆ ಸ್ಟೆಪ್ನ ತೊಗೊಳ್ತೀನಿ. ಸೊ ಇದು ಅದಿತಿಯ ಒಂದು ಕಲಿಕೆಯ ಒಂದು ಅಪ್ಡೇಟ್. ಅದಿತಿಗೆ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ನಾನು ಕಲಿಸ್ತಾ ಇದ್ದೀನಿ. ಸೊ ನಿಮ್ಗೇನಾದರೂ ಪ್ರಶ್ನೆ ಅಥವಾ ಏನಾದ್ರು ಕ್ಲಾರಿಫಿಕೇಷನ್ ಆ್ಯಂಡ್ ಏನೇ ಒಂದು ಡೌಟ್ಸ್ ಅಥವಾ ನಿಮ್ಮ ಒಂದು ಸಜೆಷನ್, ನೀವು ಹೇಗೆ ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ, ನೀವು ಏನೇನೆಲ್ಲ ಹೇಳ್ಕೊಟ್ಟಿದ್ದೀರಾ, ನಿಮ್ಮ ಮಗನು ಆಲ್ಮೋಸ್ಟ್ 2 ವರ್ಷ ಇದೆ, ನೀವು ಏನೇನೆಲ್ಲ ಹೇಳ್ಕೊಟ್ಟಿದ್ದೀರಾ ಅದನ್ನೆಲ್ಲನೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಯಾವ್ದಾರ ಮಿಸ್ ಮಾಡಿರ್ತೀನಿ. ಸೊ ಅದನ್ನು ನಾನು ಹೇಳ್ಕೊಡೋದಕ್ಕೆ ಅದಿತಿಗೆ ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ಅದಿತಿಗೆ 2 ವರ್ಷದಷ್ಟರಲ್ಲಿ ಏನೇನೇನೆಲ್ಲ ಹೇಳ್ಕೊಟ್ಟಿದ್ದೀನಿ, ಏನೇನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ 2 ವರ್ಷ ಆದಮೇಲೆ ಸಾಕಷ್ಟು ಆ್ಯಕ್ಟಿವಿಟೀಸ್ ಬೇರೆ ಎಲ್ಲ ಶುರು ಆಗುತ್ತೆ. ಸೊ ಅದರ ಒಂದು ಅಪ್ಡೇಟ್ ಸಹ ನಾನು ನಿಮಗೆ ಕೊಡ್ತೀನಿ. ಐ ವಿಲ್ ಎಂಡ್ ದ ವಿಡಿಯೋ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ನಾಳೆ ಸ್ಕ್ಯಾನಿಂಗ್ ಇದೆ. ಎಸ್, ನನ್ನ 13th ವೀಕ್ ಸ್ಕ್ಯಾನಿಂಗ್, NT ಸ್ಕ್ಯಾನ್ ಆ್ಯಂಡ್ ಒಂದು ಬ್ಲಡ್ ಟೆಸ್ಟ್ ಸಹ ಹೇಳಿದ್ದಾರೆ. ಯಾವ ಬ್ಲಡ್ ಟೆಸ್ಟು, ಏನಕ್ಕೆ ಬ್ಲಡ್ ಟೆಸ್ಟು, NT ಸ್ಕ್ಯಾನ್ ಏನಾಯಿತು, ಹೇಗಾಯಿತು ಅಂತ ಎಲ್ಲ ನಾನು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗಲ್ಲಿ. ಸೊ ಬ್ಲೆಸ್ ಮಾಡಿ, ಆರೋಗ್ಯಕರವಾಗಿರಲಿ ನನ್ನ 2nd ಪ್ರೆಗ್ನೆನ್ಸಿ ಅಂತ ತುಂಬ ಜನ ಬ್ಲೆಸ್ ಮಾಡಿದ್ದೀರಾ. ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಸಾಕಷ್ಟು 14,000 ಲೈಕ್ಸ್ ಬಂದಿದೆ, ಶೇರ್ ಆಗಿದೆ. ವಿ ಆರ್ ವೆರಿ ಬ್ಲೆಸ್ಡ್ ವಿತ್ ಅ ವೆರಿ ಗುಡ್ ಫ್ಯಾಮಿಲಿ. ಕೆಲವೊಂದು ಸಲ ಸ್ವಂತವ್ರು ಇದ್ರೂ ಇಲ್ಲದೇ ಇರೋ ರೀತಿ ಇದ್ದಾಗ ಅಥವಾ ಇರ್ತೀವಿ, ಕೆಲವೊಂದು ಸಲ ಸಿಚುಯೇಷನ್ಸ್ ಆ ರೀತಿ ಇದ್ದಾಗ ನನಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ ತುಂಬ ಒಂದು ಏನಂತ ಹೇಳೋದು, ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಬಟ್ ಟ್ರೂತ್ ಫ್ಯಾಮಿಲಿ, ಜೆನ್ಯೂನ್ ಫ್ಯಾಮಿಲಿ ಅಂತ ಅನಿಸಿದೆ ಎಷ್ಟೊಂದು ವಿಷಯಗಳಲ್ಲಿ. ಸೊ ಬ್ಲೆಸ್ ಮಾಡ್ತೀರಾ, ಬ್ಲೆಸ್ ಮಾಡಿದ್ದೀರಾ ಆ್ಯಂಡ್ ಇನ್ನೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಅದಿತಿಗೆ ಎಷ್ಟು ಪ್ರೀತಿ, ಕಾಳಜಿ, ಮುದ್ದು ಮಾಡ್ತೀರೋ ಅದೇ ರೀತಿ ನನ್ನ 2nd ಮುದ್ದು ಮರಿಗೂ ಸಹ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ ಅನ್ನೋ ನಂಬಿಕೆನೂ ಸಹ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗ್ತೀವಿ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ
ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಸೂನ್ 15,000 ಫಾಲೋವರ್ಸ್ನ ನಾವು ರೀಚ್ ಆಗ್ತೀವಿ ಅಂತಂದರೆ ಆಲ್ಮೋಸ್ಟ್ ಅದು 3,500 ಆಯಿತು. ಇನ್ನು 1,500 ಆದರೆ 15,000 ಆಗುತ್ತೆ. ದೊಡ್ಡ ಫ್ಯಾಮಿಲಿ ಆಗ್ತಿದೆ. ಇನ್ಸ್ಟಾಗ್ರಾಮಲ್ಲಿ 1,00,000 ಜನ ಅಂತಂದರೆ 100K ಫ್ಯಾಮಿಲಿ ಆಗಿದ್ದೀವಿ. ಯೂಟ್ಯೂಬಲ್ಲೂ ಆಗೇ ಆಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಸೊ ಆ ನಂಬಿಕೆನ ನೀವು ನಿಜ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿ ಯು ಟಾಟಾ. ಅತಿಥಿ ಬಾಯ್ ಹೇಳ್ಬಿಡಿ. ಬಾಯ್. See you tomorrow. See you tomorrow. Bye bye. Bye. Bombay.